किल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं शक्ति शिव शंकरी भक्तिया ಭಯಂಕರಿ ಶಿರಬಾಗುವೆನು ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರಬಾಗುವೆನು ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಕವಿತಾ ಕತ್ತಲೆ ಕೈ ಬಿಡದೆ ಅನುದಿನ ನಿನ್ನನ್ನು ಪೂಜಿಸುವೆ ಕವಿತಾ ಕತ್ತಲೆ ಕೈ ಬಿಡದೆ ಬಾಳಿಗೆ ಬಂಧನ ಮುಸುಕಿದೆ ಕತ್ತಲೆಯೂ ಆವರಿಸಿದೆ ನಿರಪಾದದಲ್ಲಿ ಜಗಧಾದಿಯಲ್ಲಿ ಜ್ಯೋತಿ ತುಂಬಿರಲಿ ಪ್ರೀತಿ ತುಂಬಿರಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರಬಾಗುವೆನು ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಜೀವನವೆಂಬುದು ಕನಸಿನ ಕಲ್ಪನೆ ಅರಿತವರಾರು ಈ ಜಗದಲ್ಲಿ ಜೀವನವೆಂಬುದು ಕನಸಿನ ಕಲ್ಪನೆ ಅರಿತವರಾರು ಈ ಜಗದಲ್ಲಿ ಮಾತು ಮಾತಿನಲ್ಲಿ ನಿನ್ನ ಧ್ಯಾನದಲ್ಲಿ ಮಾತು ಮಾತಿನಲ್ಲಿ ನಿನ್ನ ಧ್ಯಾನದಲ್ಲಿ ಎಲ್ಲ ನೀನಲ್ಲವೇ ತಾಯಿ ಭುವನೇಶ್ವರಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಶಕ್ತಿ ಶಿವ ಶಂಕರಿ ಭಕ್ತಿಯ ಭಯಂಕರಿ ಶಿರವಾಗುವೆನು ನಿನ್ನ ಪಾದದಲ್ಲಿ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಪಾಲಿಸು ದೇವಿ ಭವಾನಿ ಭ್ರಮರಾಂಬಿಕೆ ಅಮ್ಮ ತಾಯಿ
ಸರಸ್ವತಿ ದೇವಿ ಬಡತನದಲ್ಲಿ ಹುಟ್ಟಿದರೂ ಕೂಡ ಮಾನ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದ ವಂಶ ನಮ್ಮದು. ಇಂದಿನ ಜಗತ್ತಿನಲ್ಲಿ ಸುಳ್ಳಿಗೆ ಸುಖವಿದೆ ಹೊರತು ಸತ್ಯಕ್ಕೆ ಸಾವಿದೆ ಎನ್ನುವ ಮಾತು ಸತ್ಯವಮ್ಮ, ಸತ್ಯ. ಧರ್ಮ ತುಂಬದ ಈ ನಾಡಿನಲ್ಲಿ ಕರ್ಮವಂತ ತುಂಬುವುದರೊಳಗೆ ನೀನು ನೀನು ರಾಜ್ಯವನ್ನು ನೀಡುತ್ತಿರುವೆಯಲ್ಲ, ಅಧಿಕಾರವನ್ನು ನೀಡುತ್ತಿರುವೆಯಲ್ಲ, ನಿನಗೆ ಏನು ಹೇಳಬೇಕು? ನನಗೊಂದು ತೋಚದಾಗಿದೆ ತಾಯಿ, ನನಗೊಂದು ತೋಚದಾಗಿದೆ. ಸಮುದ್ರ ವಸದೆ ದೇವಿ ಪರ್ವತ ಸ ನಮ ಮಂಡಲೆ ವಿಷ್ಣು ಪತ್ನಿ ನಮ ಸುಬ್ರಹ್ಮಣ್ಯಂ ಪಾದಸ್ಪರ್ಶ ಕ್ಷಮೆ ಸಮೇ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾದ್ರಕೆ ಶರಣ್ಯೆ ತ್ರ್ಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ. ತಾಯಿಯ ಪೂಜೆಯನ್ನು ಮುಗಿಸಿ ಬಹಳ ಭಕ್ತಿಭಾವದಿಂದ ದೇವಿಯ ಮುಂದೆ ನಿಂತು ಅದೇನೋ ಕೇಳಿಕೊಳ್ಳುತ್ತಿದ್ದಂತೆ ಕಾಣುತ್ತಿದೆಯಲ್ಲ. ಸ್ವಾಮಿ, ನಾನು ಏನು ಅಂತ ಕೇಳಿಕೊಳ್ಳಲಿ? ನೋಡಿ, ಈ ಮನೆತನಕ್ಕೆ ಯಾವ ತೊಂದರೆ ಬಾರದ ಹಾಗೆ ನನ್ನ ಮೈದುನರಿಗೆ ಒಳ್ಳೆ ಬುದ್ಧಿ ದಯಪಾಲಿಸುವಂತ ಈ ದೇವಿಯಲ್ಲಿ ಬೇಡಿಕೊಂಡರೆ ಯಾಕೆ ಹುಟ್ಟಿ ಇಷ್ಟು ದೊಡ್ಡವರಾದ ನನ್ನ ತಮ್ಮಂದಿರ ಮನದಲ್ಲಿ ಒಂದು ದಿನವಾದರೂ ಕೆಟ್ಟ ಭಾವನೆಯನ್ನು ಕಂಡಿದ್ದೀಯಾ ನೀನು? ಅಂತಹ ತಮ್ಮಂದಿರು ನನ್ನ ಬೆನ್ನ ಹಿಂದೆ ಹುಟ್ಟಿ ಬರಬೇಕಾದರೆ ನಾನು ಪುಣ್ಯ ಮಾಡಿರಬೇಕು. ನಿಜ ಸ್ವಾಮಿ, ನಿಮ್ಮ ಮಾತು. ಮುತ್ತು ರತ್ನದ ಗುಣವಂತಿರುವ ನನ್ನ ಮೈದುನರು ನನಗೆ ಒಂದು ದಿನವಾದರೂ ಅತ್ತಿಗೆ ಅಂತ ಕರೀಲಿಲ್ಲ, ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಾರೆ. ಹೆತ್ತ ತಾಯಿಯಂತೆ ನೋಡಿಕೊಳ್ಳುವವರು ನನ್ನ ಮೈದುನರು. ಅಂತ ಮೈದುನನ್ನು ಪಡೆಯಬೇಕಾದರೆ ನಿಜವಾಗಿಯೂ ನನ್ನಂತ ಪುಣ್ಯವಂತ ಹೆಣ್ಣು ಈ ಜಗತ್ತಿನಲ್ಲಿ ಯಾರಿಲ್ಲ ರೀ, ಯಾರೂ ಇಲ್ಲ. ಹೌದು ಶ್ರೀದೇವಿ, ನೀನು ಆಡುವ ಮಾತು. ಹಿಂದೆ ನಮ್ಮ ತಂದೆಯ ತಾಯಿಯು ಕೂಡ ನಮ್ಮ ತಂದೆ ಚಿಕ್ಕವರಿರುವಾಗಲೇ ತೀರಿ ಹೋದರು. ಆವಾಗ ನನ್ನ ದೊಡ್ಡಪ್ಪನ ಹೆಂಡತಿಯೇ ಅವನನ್ನು ತನ್ನ ಹೆತ್ತ ಮಗನಕ್ಕಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಜೋಪಾನ ಮಾಡಿದಳು. ಈಗ ಆ ಮಹಾಗುಣಗಳನ್ನು ನೀನು ಹೊಂದಿದ್ದೀಯ. ನೀನು ಕೂಡ ನನ್ನ ತಮ್ಮಂದಿರನ್ನು ನಿನ್ನ ಮಕ್ಕಳಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀಯಲ್ಲ, ಅಷ್ಟೇ ಸಾಕು. ಇದೇ ಸಂತೋಷದಲ್ಲಿ ನಿನ್ನ ಸುಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡಿ ನನ್ನ ಮನಸ್ಸನ್ನು ಸಂತೋಷಗೊಳಿಸುವಿಯಾ ಚಿನ್ನ? ಆಯ್ತು ನನ್ನ ರತ್ನ, ಈಗಲೇ ನಿಮಗೆ ಹಾಡಿನ ಚಿಂತೆಯಾಗಿದೆಯಲ್ಲ, ಆಗಲೇ ನಿಮ್ಮ ಮಾತನ್ನು ನಾನು ಯಾವ ಕಾಲಕ್ಕೂ ಮೀರೋದಿಲ್ಲ. ಬನ್ನಿ ಹೀಗೆ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನಲಿವ ಹಂಸವೇ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ
ಹೃದಯದ ಭಾವವೇ ಜೀವದ ಬಂಧುವೇ ಹಾಡಿನಲಿವ ಅಂತವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ತಾರೆಯು ಗಾಳಿಗೆ ಚಂದ ತಾವರೆಯು ನೀರಿಗೆ ಚಂದ ತಾವರೆಯ ಚೆನ್ನಯ ಚಲುವೆ ಜೊತೆ ಇರಲು ನಾನು ಚಂದ ಅರಿಶಿಣದ ಜೊತೆಯಲ್ಲಿ ಕುಂಕುಮವು ಚಂದ ಹಿಂಗಾದ ಹೊರೆಗಳಿಗೆ ಗಮಕಗಳು ಚಂದ ಶ್ರೀಮತಿಯು ನಗುತ್ತಿರಲು ಹಾಲು ಜೇನಿಗಿಂತ ಚಂದ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಘವೇ ಹೃದಯದ ಭಾವವೇ ಜೀವದ ಬಂಧುವೇ ಶ್ರೀಗಂಧ ಸೀಮೆಯಲ್ಲಿ ನೀನದದು ಬರಲು ಅಲ್ಲಿ ಸೌಗಂಧ ಗಮಿಸಲೇ ಇಲ್ಲ ನಿನ್ನಲ್ಲಿ ಪರಿಮಳವಲ್ಲ ಪ್ರೀತಿಯ ಬುತ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರೂರ ಬೀದಿಲಿ ನಡೆದು ಮುದ್ದಿಸಲು ಬಂದು ನಿನ್ನ ಪರಿಮಳದ ಪಲ್ಲಂಗದಿ ಇರಿಸುವೆನು ನಿನ್ನ ಚಂದನದ ನೀನಾದಿನು ನಾನೇ ಬಳಿಸಿರಲು ನನ್ನ ಓ ಗೆಳತಿ ನೀನೆ ನನ್ನಯ ಪ್ರಾಣ ಗಡತಿ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಘವೇ ಹೃದಯದ ಭಾವವೇ ಜೀವದ ಬಂಧುವೇ ನನ್ನಂತರಾಳದಲ್ಲಿ ಹಾಡಿನಲಿವ ಹಂಸವೇ ಲಾ 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 ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಸಹೋದರ, ನಿನಗೆ ಶುಭವಾಗಲಿ. ಇದೇನು ಹರೀಶ, ನೀನು ಈಗಲೇ ಹೊರಟು ಬಿಟ್ಟೇನಪ್ಪ? ಹೌದಣ್ಣ, ಕೆಲವೇ ದಿನಗಳಲ್ಲಿ ಈ ನಿನ್ನ ತಮ್ಮನಿಗೆ ಸರ್ಕಾರಿ ಅಧಿಕಾರಿಯಾಗುವ ಬಿಡುವಿಲ್ಲಣ್ಣ. ಮುಂದಿನ ವಾರದಲ್ಲಿ ಈ ನಿನ್ನ ತಮ್ಮ ದೊಡ್ಡ ಆಫೀಸರ್ ಅಣ್ಣ. ಮೈದುನ ಹರೀಶ, ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಎಷ್ಟೊಂದು ಸಂತೋಷವಾಯಿತು ಗೊತ್ತೇನಪ್ಪ. ನೋಡಪ್ಪ, ಕತ್ತಲಲ್ಲಿ ಬೆಳಕು ಕಣ್ಣಂತಾಯಿತು. ಅಷ್ಟೇ ಅಲ್ಲ, ಕಷ್ಟದಲ್ಲಿ ಸುಖದ ಸುಪ್ಪತ್ತಿಗೆ ಮೇಲೆ ಏರಿ ಕುಳಿತಂತಾಯಿತು. ನೋಡಪ್ಪ, ನಮ್ಮ ವಂಶದವರು ಒಬ್ಬರಾದರೂ ಸರ್ಕಾರಿ ನೌಕರ ಮಾಡ್ತಿರೋರಲ್ಲ,
ಅಷ್ಟೇ ಸಾಕು ನನಗೆ. ಇದು ನನ್ನ ಅನುಗ್ರಹ ಅಲ್ಲಮ್ಮ. ನನ್ನ ಅಣ್ಣಂದಿರು ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನನ್ನ ತಮ್ಮನನ್ನು ಒಂದು ಉದ್ಯೋಗಕ್ಕೆ ಹಚ್ಚಬೇಕೆಂದು ಛಲ ಹೊತ್ತು ಓದಿಸಿದ್ರಲ್ಲ, ಅವರ ಅನುಗ್ರಹ ಅಷ್ಟೇ ಅಲ್ಲದೆ ನಿನ್ನಂತ ತಾಯಿ ಕೈ ತುತ್ತಿನ ಅನುಗ್ರಹ ಆಶೀರ್ವಾದದಿಂದ ನನಗೆ ನೌಕರಿ ಮಾಡಲು ಶಕ್ತಿ ಬಂದಿತಮ್ಮ. ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ಹರಿಸ. ನಿನ್ನ ಮಾತು ನೂರಕ್ಕೆ ನೂರು ಸತ್ಯ. ನಿನಗೆ ಕಲಿಯುವುದಕ್ಕೆ ದುಡ್ಡು ಕಡಿಮೆಯಾದಾಗ ಈ ನನ್ನಜ್ಜಿಗೆ ತನ್ನ ತವರ ಮನೆಯಿಂದ ತಂದ ಬಂಗಾರವನ್ನೇ ಬಾರಿ ನಿನಗೆ ದುಡ್ಡು ಕಳಿಸಿದಳು. ಅಷ್ಟೇ ಅಲ್ಲ, ತಂದೆ ತಾಯಿಗಳನ್ನು ಕಳೆದುಕೊಂಡ ಅನಾಥ ಮಕ್ಕಳಿಗೆ ತಾಯಿಯಾಗಿ ಹತ್ತಾಗ ಕಣ್ಣೀರುರಿಸಿ ನಕ್ಕಾಗ ಸಂತೋಷ ಪಟ್ಟು ಹಸಿದಾಗ ಕೈ ತುತ್ತನ್ನ ನೀಡಿ ಹಾಡಿ ಹರಿಸಿದ ಮಹಾತಾಯಿ ಈ ನನ್ನಜ್ಜಿಗೆ ತನ್ನ ಹೊಟ್ಟೆಯಲ್ಲಿ ಮಕ್ಕಳಾದರೆ ಎಲ್ಲಿ ನಮ್ಮಿಬ್ಬರ ಮೇಲೆ ಪ್ರೀತಿ ಕಡಿಮೆಯಾಗುತ್ತೋ ಎಂದು ತಿಳಿದು ತನಗೆ ತಾಯಿಯಾಗುವ ಭಾಗ್ಯ ಇದ್ದರೂ ಕೂಡ ಆ ತಾಯಿತನವನ್ನೇ ತ್ಯಾಗ ಮಾಡಿದ ತ್ಯಾಗಮಯಿ ಈ ನನ್ನಜ್ಜಿಗೆ. ಇವಳು ನಮ್ಮ ಪಾಲಿಗೆ ಅತ್ತಿಗೆ ಅಲ್ಲ ಸಹೋದರ, ಇವಳು ನಮ್ಮ ಪಾಲಿಗೆ ಅತ್ತಿಗೆ ಅಲ್ಲ, ಇವಳು ನಮ್ಮನ್ನ ಹಡೆದ ತಾಯಿಗಿಂತ ಹೆಚ್ಚು ಕಣಪ್ಪ, ಹೆಚ್ಚು. ಅಂತ ದೊಡ್ಡ ಮಾತು ಯಾಕೆ ಮಾಳಿಂಗ? ನೋಡು, ನಿಮಗೆ ಯಾವ ತೊಂದರೆ ಆಗದಂತೆ ಸುಖದಿಂದ ನೋಡಿಕೊಳ್ಳುವುದು ನನ್ನ ಧರ್ಮ ಅಲ್ಲವೇನಪ್ಪ? ಮಾಳಿಂಗ, ಇದುವರೆಗೆ ಎಲ್ಲಿಗೆ ಹೋಗಿದ್ದೀಯೋ? MLA ನೀಲಕಂಠನವರೆಗೆ ಹೋಗಿದ್ದೇನಣ್ಣ. ಆದರೆ ನಾನು ಹೋದ ಸಮಯದಲ್ಲಿ ಆ ನೀಲಕಂಠ ದೇಸಾಯಿ ಮನೆಯಲ್ಲಿರಲಿಲ್ಲ. ಅದಕ್ಕಾಗಿ ಹಾಗೆ ಮರಳಿ ಬಂದೆ. ಅಣ್ಣ, ಅವನ ಮನೆಗೆ ನೀನೇಕೆ ಹೋಗಿದ್ದಣ್ಣ? ನೋಡು ಹರೀಶ, ಹೋದ ವರಸ ನಮ್ಮೂರಿನ ಸ್ಕೂಲಿಗೆ ಹೋದ ವರಸ ಸರಕಾರ ಸಾಕಷ್ಟು ಹಣವನ್ನ ಬಿಡುಗಡೆ ಮಾಡಿತ್ತು. ಆ ಹಣವನ್ನು ಅವನ ಪಂಗನ ಮಗ ಎತ್ತಿ ಹಾಕಿ ಇನ್ನು ಹಣದ ಬಿಡುಗಡೆ ಆಗಿಲ್ಲವೆಂದು ಸುಳ್ಳು ಮಗಳುತ್ತಿದ್ದಾನೆ ಆ ಬಂಡ ಬಡ್ಡಿಯ ಮಗ. ನೋಡು ಮಾಳಿಂಗ, ನಿನಗೇಕೆ ಬೇಕಪ್ಪ ಈ ಊರಿನ ಉಸಾಬರಿ? ಅವನು ದುಷ್ಟನೆಂದು ಗೊತ್ತಿದ್ದೂ ಕೂಡ ಅವನನ್ನೇ ಆರಿಸಿ ತಂದಿದ್ದಾರೆ ಅಂದರೆ ಇದು ಒಳ್ಳೆಯವರ ಕಾಲವಲ್ಲಪ್ಪ. ಅನ್ಯಾಯ, ಅತ್ಯಾಚಾರ, ನೀಚವಂತರ ಕಾಲ. ಯಾವುದನ್ನ ನೀಚವಂತರ ಕಾಲ? ಡಾಕ್ಟರೇ ದೇವರೆಂದು ತಿಳಿದುಕೊಂಡಿರುವ ಇಂದಿನ ಕಾಲದಲ್ಲಿ ಪಶುವೈದ್ಯ ಪ್ರಿಯಾಂಕ ರೆಡ್ಡಿಯನ್ನ ಹೊಂಚು ಹಾಕಿ ಸಂಚಿನಿಂದ ಎಳೆದೊಯ್ದು ರೇಪು ಮಾಡಿ ಕೊಲೆ ಮಾಡಿದ ಕಾಮಗಾರನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ ಕ್ರಾಂತಿ ವೀರರ ಕಾಲವನ್ನ ಇದು. ಸಮಾಜದ ಗುರುವಿಗೆ ನಿನ್ನೆಯ ಮಾತನಾಡಿ ಸಚಿವನಾಡಿದ್ದು ಸ್ವಚ್ಛರಿದ ಬೀಗುತ್ತಿರುವ ಬಂಡ ಮಂತ್ರಿಯನ್ನ ಕ್ಷಮೆ ಕೇಳುವವರೆಗೂ ಹೋರಾಟ ಮಾಡಿದ ವೀರ ಸೂರರ ಕಾಲವನ್ನ ಇದು. ಈ ಕರ್ಮ ತುಂಬಿದ ನಾಡಿನಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ದಿನನಿತ್ಯ ತನ್ನ ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ತನ್ನನ್ನೇ ತಾನು ಅಳವಡಿಸಿಕೊಂಡು ನೊಂದು ಬಂದ ಭಕ್ತರಿಗೆ, ನೊಂದು ಬಂದ ನೂರಾರು ಭಕ್ತರಿಗೆ ಕಣ್ಣೀರನ್ನು ಒರೆಸಿ ಅವರ ಮಕ್ಕಳಂತೆ ಕಾಯುವ ಕಾಯೋಕೆ ಹೋಗಿ ಉಪ್ಪುಣಿಸಿ ಮುರುಘಾಮಠದ ಜಯಬಸವ ಮಹಾಸ್ವಾಮಿಗಳು ಅಂತ ಸಾಧು ಸತ್ಪುರುಷರು ಸತ್ಯವಂತರು ಇರುವಂತ ಕಾಲವನ್ನ ಇದು. ಅಂದಾಗ ಊರಿನ ಸ್ಕೂಲಿಗೆ ಬಂದ ದುಡ್ಡನ್ನು ಎತ್ತಿ ಹಾಕುವ MLA ಮರಳಿ ಹಣವನ್ನು ಕೊಡುವವರಿಗೂ ನಾನು ಹೋರಾಟ ಮಾಡುತ್ತೇನೆ. ಅಣ್ಣ, ಬೇಡಣ್ಣ, ಆ ರಾಜಕೀಯ ವ್ಯಕ್ತಿಗಳ ವಿಚಾರ ನಮಗೇಕೆ ಬೇಕು? ಒಂದು ವೇಳೆ ನೀನೇನಾದರೂ ಅವರ ವಿಚಾರಕ್ಕೆ ಹೋಗಿದ್ದೆ ಆದರೆ ನಮ್ಮ ಮನೆತನದ ಮೇಲೆ ಹಗೆತನದ ಹೊಗೆಯನ್ನು ಆಡಿಸಿ ಬಿಡು. ಕೆಟ್ಟ ದುಷ್ಟ ಜನರನ್ನ ಅವರು ಹೊರಗೆ ನಿರ್ದೇಶಿಸ್ತರಂತ ಆಟ ಆಡುತ್ತಾನಣ್ಣ ಆ MLA. ನೀನು ಪವಿತ್ರವಂತನಾಗಿ ಇಷ್ಟ ಹೇಳಿತನದ ಮಾತನಾಡಲು ನಾಚಿಕೆಯಾಗಿರಲ್ಲವೇ ನನಗೆ?
ಅವನ ಕೈಯಲ್ಲಿ ಅಧಿಕಾರವಿದೆ ಎಂದು ನಮ್ಮ ಮನೆತನದ ಮೇಲೆ ಬೇಕಾದ ಹಗೆತನವನ್ನು ಸಾಧಿಸಲಿ. ಸಾರ್ವಜನಿಕರ ಆಸ್ತಿಯನ್ನು ಎತ್ತಿ ಹಾಕುವ ಎನ್ನಲ್ಲಿ ಮರಳಿ ಹಣವನ್ನ ಕೊಡುವವರಿಗೂ ನಾನು ಹೋರಾಟ ಮಾಡೇ ಮಾಡುತ್ತೇನೆ. ಯಾಕಂದರೆ ಇದು ಕ್ರಾಂತಿ ವೀರರ ವಂಶ. ನೋಡೋ ಮೈದುನ, ತಲೆ ಗಟ್ಟಿಯಾಗಿದೆ ಅಂತ ಬಂಡೆಗಳನ್ನ ಕಲ್ಗಿಟ್ಟುಕೊಳ್ಳಲು ಆಗುತ್ತದೆ ಏನಪ್ಪ? ಅದು ಎಂದಿಗೂ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ನೋಡು, ಆ ಎಮ್ಮೆಲೆ ಮಾಡ್ತಿರುವ ಕೆಟ್ಟ ಕೆಲಸವನ್ನು ಊರ ಜನಗೆ ತಿಳಿಸಿ ಆಮೇಲೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸಬೇಕು. ಆಮೇಲೆ ಸ್ಕೂಲಿಗೆ ಬಂದ ಅನುದಾನ ಹಣ ಸ್ಕೂಲಿಗೆ ಸಿಗುತ್ತದೆ ಅಪ್ಪ. ಹೌದು ಮಾಳಿಂಗ, ಹಿಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರೊಡನೆ ಯುದ್ಧದ ಸಮರ ಸಾರಬೇಕಾದರೆ 10 ಹಳ್ಳಿಯ ಜನರ ಬೆಂಬಲ ಪಡೆದುಕೊಂಡು ಸರ್ವರನ್ನು ಸಂಘಟಿಸಿಕೊಂಡು 10 ಹಳ್ಳಿ ಜನರ ಬೆಂಬಲ ಪಡೆದುಕೊಂಡು ಆ ಕೆಂಪು ಮೋದಿ ಬ್ರಿಟಿಷರಿಗೆ ಕಟ್ಟಿ ನಿಂತ ಹಾಗೆ ಇಂದು ನೀನು ಕೂಡ ಈ ಊರಿಗೆ ಅನ್ಯಾಯ ಮಾಡುತ್ತಿರುವ ಆ ದುಷ್ಟನ ವಿರುದ್ಧ ಹೋರಾಟ ಮಾಡಬೇಕಾದರೆ ಈ ಊರಿನಲ್ಲಿರುವ ಜನರಿಗೆ ಅವನ ಒಂದೊಂದು ಉಳುಕನ್ನು ಬಿಚ್ಚಿಡು. ಆವಾಗ ನಿನ್ನ ಹೋರಾಟಕ್ಕೆ ಜಯವಾದರೂ ಸಿಗಬಹುದು. ಅಣ್ಣ, ಎಂಥ ವೀರರ ಹೆಸರನ್ನ ಜ್ಞಾಪಿಸಿ ಕ್ರಾಂತಿಯ ಕಿಚ್ಚನ್ನು ಹಚ್ಚಿದೆಯಣ್ಣ ಈ ನಿನ್ನ ತಮ್ಮ ಮಾಳಿಂಗನ ದೇಹದಲ್ಲಿ. ಚೊಂಡ ತಿನಿಸಿ, ಹೆಂಡ ಕುಡಿಸಿ, ಹಣ ದೋಸೆಯನ್ನೇ ತೋರಿಸಿ ಓಟು ಹಾಕಿಸಿಕೊಂಡು ಆರಿಸಿಕೊಂಡು ಈ ರಾಜ್ಯವನ್ನೇ ಆಳುತ್ತಿರುವ ಇಂದಿನ ರಾಜಕಾರಣಿಗಳು ಬಂಡ ಬ್ರಿಟಿಷರು ಇದ್ದ ಹಾಗೆ ಅಂತ ಬ್ರಿಟಿಷರಿಗೆ ಎದೆಯ ಮೇಲೆ ಎದ್ದು ನಿಲ್ಲುವ ಈ ನಿನ್ನ ತಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಇದ್ದ ಹಾಗೆ. ಅಣ್ಣ, ಈ ನಿನ್ನ ಶೌರ್ಯದ ಮಾತುಗಳನ್ನು ಕೇಳಿದರೆ ಇಂದಿನ ಹೋರಾಟಗಾರ ಮರಳಿ ಹುಟ್ಟಿ ಬಂದಿದ್ದಾನೆ ಅನಿಸುತ್ತಿದೆ. ಅಣ್ಣ, ಅತ್ತಿಗೆ, ನನಗಿನ್ನು ಟೈಮ್ ಆಗುತ್ತೆ, ನಾನಿನ್ನು ಬರುತ್ತೇನೆ. ನಿಲ್ಲು ಹರೀಶ, ನೀನು ನಿಮ್ಮಣ್ಣ ಎಲ್ಲರೂ ಸೇರಿ ಊಟ ಮಾಡ್ರಿ, ನಂತರ ಹೋಗವಿ ಅಂತಪ್ಪ. ಶ್ರೀದೇವಿ, ಊಟ ಮಾಡುವುದಕ್ಕಿಂತ ಮುಂಚೆ ಹಾಲು ಜೇನಿನಂತೆ ಒಂದಾದ ಈ ನಮ್ಮ ಸಂಸಾರದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಿ ಅದೇ ಸಂತೋಷದಲ್ಲಿ ಊಟ ಮಾಡೋಣವೇ? ಆಯ್ತ್ರಿ, ನಿಮ್ಮ ಸಂತೋಷವೇ ನನ್ನ ಸಂತೋಷ. ಬನ್ನಿ ಹೇಗೆ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ನಗುವೆ ನಮ್ಮ ಸತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು 7 ಜನ್ಮದಿಂದ ಬಂದ ಸಂಸಾರ. ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇರಾಗದು. ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಎಲ್ಲ, ಸಹನೆಯ ಎದೆಗೂಡಿದು.
ಬಂಧವಿದೆ ಅನುಬಂಧವಿದೆ ನಮ್ಮ ನರಳಲ್ಲಿ ಸ್ವರ್ಗಕ್ಕೆ ಏರಿ ಹಾಕು ಈ ಪ್ರೇಮ ಸಂಬಂಧ ಸಂತೋಷ ಅಂದರೆ ಗೊತ್ತಾ ಬಾಯಲ್ಲಿ ಹೇಳುವ ಅರ್ಥ ಅದು ನಮ್ಮ ಅಂಗೈಲಿದೆ ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸಿನೊಳಗೆ ಇದು ಜೇನುಗೂಡಾಗಿದೆ ಕೊನೆವರೆಗೂ ಉಳಿಯುವುದು ನಮ್ಮಿ ಸಂಸಾರ ಈ ಭೂಮಿ ಕಡಿಮೆದು ಈಗಲಾದರೂ ಎಲ್ಲರೂ ಸೇರಿ ಊಟ ಮಾಡ್ತಿರೋ ಅಥವಾ ಇಲ್ವೋ? ನಡೀರಿ ಊಟ ಮಾಡಿದ್ರಂತೆ.